Good morning, everybody, all the students and all learners. So, we welcome to you BA अथवा undergraduate course in economics, development economics. In this session, we try to learn theories of economic development, the unit 2, and in that we are learning ಕ್ಲಾಸಿಕಲ್ ಥಿಯರೀಸ್ ಆಫ್ ಡೆವಲಪ್ಮೆಂಟ್ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ತಿಳ್ಕೊಳ್ಳೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್ ಟು ಜನರಲೈಸ್ ಅ ಸ್ಪೆಸಿಫಿಕ್ ಕೇಸ್ ಟು ಜನರಲೈಸ್ ಇಟ್ ಟು ಯೂನಿವರ್ಸ್. ಸೊ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರ ಅಂತ ಸಿದ್ಧಾಂತವನ್ನ ಎಂಟೈರ್ ಯೂನಿವರ್ಸ್ಗೆ ಹೇಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಎಕನಾಮಿಕ್ ಪ್ರಿನ್ಸಿಪಲ್ಸ್. So to understand how the economic theories of economic development are developed, to understand the practical applications of the respective theories, each session alli, so we understand the basic principles of a classical theory of economic development ಸೂಕ್ಷ್ಮವಾಗಿ in nutshell to know the relevance of classical theory of economic development to the present day. ಪ್ರಸ್ತುತ ಜಗತ್ತಿನಲ್ಲಿ ಈ ಕ್ಲಾಸಿಕಲ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಹೇಗೆ ಅನ್ವಯಿಸುತ್ತೆ ಅಂತಕ್ಕಂಥದ್ದನ್ನ ಮತ್ತೆ ಈ ಸಿದ್ಧಾಂತವನ್ನ ಸೂಕ್ಷ್ಮವಾಗಿ ತಿಳ್ಕೊಂತೀವಿ. ಸ್ಕೀಮ್ ಆಫ್ ಪ್ರೆಸೆಂಟೇಷನ್ ಈ ಲೆಕ್ಚರ್ ಈ ಎಲ್ಲ ಅಂಶಗಳನ್ನ ನಾವು ತಿಳ್ಕೊಂತೀವಿ. ಇಂಟ್ರೊಡಕ್ಷನ್ ಟು ದಿ ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್, vital assumptions of the classical school of economics, basic pillars of classical theory of development, important economics of classical school of development, practical applications of classical theory of development, limitations and or critics of theory, questions and feedback. ಇಂಟ್ರಡಕ್ಷನ್ ಟು ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಈ ಸಿದ್ಧಾಂತವು 18ನೇ ಶತಮಾನದಿಂದ ಇತ್ತೀಚೆಗೆ ಬೆಳವಣಿಗೆ ಆಗಿದೆ. ಇದಕ್ಕಿಂತಲೂ ಮುಂಚೆ ಅರ್ಥಶಾಸ್ತ್ರದಲ್ಲಿ ಫಿಜಿಯೋಕ್ರಾಸ್ ಮತ್ತೆ ಮರ್ಕೆಂಟಲಿಸಮ್, ವಾಣಿಜ್ಯ ಪಂಥ ಮತ್ತು ವ್ಯವಸಾಯ ಪಂಥ ಅಂತಕ್ಕಂಥ ಎರಡು ಸ್ಕೂಲ್ಸ್ ಇರುತ್ತೆ. ಈ ರೆಸ್ಪೆಕ್ಟಿವ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಈಸ್ mainly focusing macroeconomic variables like factors of production, land, labor, capital, organization, ಭೂಮಿ, ಶ್ರಮ, ಬಂಡವಾಳ ಮತ್ತು ಉತ್ಪನ್ನ ಸಂಘಟನೆಯನ್ನು ಒಳಗೊಂಡಿದೆ. ಈ ಸಿದ್ಧಾಂತವು ಸಪ್ಲೈ ಸೈಡ್ ಎಕನಾಮಿಕ್ಸ್ ಆಗಿದೆ. ಪ್ರಮುಖವಾಗಿರ್ತಕ್ಕಂಥ ಪೂರ್ವ ಷರತ್ತುಗಳು ಅಥವಾ ಅಸಂಪ್ಷನ್ಸ್. ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್, ಬೇಡಿಕೆಯು ತನ್ನ ಪೂರೈಕೆಯನ್ನು ತಾನೇ ನಿರ್ಧರಿಸುತ್ತದೆ ಎನ್ನುವ ಒಂದು ಅಸಂಪ್ಷನ್ ಅನ್ನು ಹೊಂದಿದೆ. ಎರಡನೇದಾಗಿ ಆಬ್ಸೆನ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗವು ಶಾಶ್ವತವಾಗಿ ಇರುವುದಿಲ್ಲ ಅಂತಕ್ಕಂಥ ಒಂದು ಅಸಂಪ್ಷನ್ ಅನ್ನು ಒಳಗೊಂಡಿದೆ. ಮೂರನೇದಾಗಿ ವೇಜ್ ಕಟ್ ಈಸ್ ಅ ರೆಮಿಡಿ ಫಾರ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ವಿಲ್ ನಾಟ್ ಎಕ್ಸಿಸ್ಟ್ ಪರ್ಮನೆಂಟ್ಲಿ ಬಿಕಾಸ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕ್ಯಾನ್ ಬಿ solved through the wage cut assumption. Always economics in the world function with a full employment. ಸೊ ಎಕಾನಮೀಸ್ ಇನ್ ದ ವರ್ಲ್ಡ್, ಜಗತ್ತಿನ ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಪೂರ್ಣೋದ್ಯೋಗ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥ ಅಸಂಪ್ಷನ್ ಹೊಂದಿದೆ. ಬೋತ್ ಫ್ಯಾಕ್ಟರ್ ಅಂಡ್ ಗೂಡ್ಸ್ ಮಾರ್ಕೆಟ್ ಆರ್ ಫಂಕ್ಷನಿಂಗ್ ವಿತ್ ಪರ್ಫೆಕ್ಟ್ ನಾಲೆಡ್ಜ್ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಹೊಂದಿರುತ್ತೆ ಅಂತಕ್ಕಂಥದ್ದನ್ನ ಅಸಂಪ್ಷನ್ ಹೊಂದಿದೆ. ಸಪ್ಲೈ ಸೈಡ್ ಎಕಾನಮಿ ಆಗಿದೆ. ಡಿವಿಷನ್ ಆಫ್ ಲೇಬರ್ ಅಂತಕ್ಕಂಥ ಅಸಂಪ್ಷನ್ ಹೊಂದಿದೆ. ಲೇಸರ್ ಪಾಲಿಸಿ ಅಂತ ಒಂದು ತಟಸ್ಥ ನೀತಿ ಅಂತಕ್ಕಂಥ ಒಂದು ಅಸಂಪ್ಷನ್ ಮೇಲೆ 7 ಅಸಂಪ್ಷನ್ ಇಂದ ಈ ಸಿದ್ಧಾಂತ 7+1 8 ಅಸಂಪ್ಷನ್ ಇಂದ ಈ ಸಿದ್ಧಾಂತವು ಒಳಗೊಂಡಿದೆ. ಸೊ ಬೇಸಿಕ್ ಪ್ರಿನ್ಸಿಪಲ್ ಪಿಲ್ಲರ್ಸ್ ಆಫ್ ದಿಸ್ ಕ್ಲಾಸಿಕಲ್ ಥಿಯರಿ ಆಫ್ ಡೆವಲಪ್ಮೆಂಟ್ ಅಲ್ಲಿ ಬಹುಮುಖ್ಯವಾಗಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಗೂಡ್ಸ್ ಮಾರ್ಕೆಟ್ ಅಲ್ಲಿ ಮತ್ತೆ ಫ್ಯಾಕ್ಟರ್ ಮಾರ್ಕೆಟ್ ಅಲ್ಲಿ ಸರಕು ಮತ್ತು ಸೇವೆಗಳು ಮತ್ತೆ ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ, ಕೊಳ್ಳುವವರು ಮತ್ತು ಮಾರುವವರಿಗೆ ಎಲ್ರಿಗ ಸಂಪೂರ್ಣವಾದ ಜ್ಞಾನ ಇರುತ್ತೆ ಅಂತಕ್ಕಂಥ ಅಸಂಪ್ಷನ್ ಇದೆ. ಈ ಅಸಂಪ್ಷನ್ ಈ ಸಿದ್ಧಾಂತ ಒಳಗೊಂಡಿದೆ. ನೋ ಅನ್ಎಂಪ್ಲಾಯ್ಮೆಂಟ್, ಪರ್ಮನೆಂಟ್ ಅನ್ಎಂಪ್ಲಾಯ್ಮೆಂಟ್, ಆಬ್ಸೆನ್ಸ್ ಇರುತ್ತೆ, ನಿರುದ್ಯೋಗ ರಹಿತ ಸ್ಥಿತಿ ಒಂದು ಅಸಂಪ್ಷನ್ ಈ ಸಿದ್ಧಾಂತವು ಒಳಗೊಂಡಿದೆ. Supply-led economy. ಈ ಎಂಟೈರ್ ಕ್ಲಾಸಿಕಲ್ ಥಿಯರಿ ಆಫ್ ಎಕನಾಮಿಕ್ಸ್ ಡಿಪೆಂಡ್ಸ್ ಆನ್ ದ ಸಪ್ಲೈ ಸೈಡ್ ಎಕಾನಮಿ ಅಂತ ನಾವು ಕರಿತೀವಿ. ಲೇಸರ್ ಪಾಲಿಸಿ ಅಂತಕ್ಕಂಥ ಸರ್ಕಾರವು ಗವರ್ನಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್ಸ್ ಆರ್ ಫಾರ್ಮ್ಸ್ ದಟ್ ಈಸ್ ವಾಟ್ ದ ಅಸಂಪ್ಷನ್ ಸೇಸ್. ಅಥವಾ ಈ ಕ್ಲಾಸಿಕಲ್ ಥಿಯರಿ ಡಿಪೆಂಡ್ಸ್ ಆನ್ ದಟ್ ಗವರ್ನಮೆಂಟ್ ವಿಲ್ ಇಂಟರ್ಫಿಯರ್ ಓನ್ಲಿ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಪ್ರೊಟೆಕ್ಷನ್ ಆಫ್ ದ ಇಂಡಿವಿಜುವಲ್ಸ್. ಅದು ಬಿಟ್ರೆ
ಸೊ ಪೊಲೀಸ್ ಸ್ಟೇಟ್ಸ್ ಅಂತ ಇತ್ತು ಆಗ, ಆ ಪೊಲೀಸ್ ಸ್ಟೇಟ್ಸ್ ಅಲ್ಲಿ ಮಾತ್ರ ಈ ತರದ ಪರಿಭಾವನೆ ಇತ್ತು. ರೈಟ್ ನೌ ವಿ ಆರ್ ಇನ್ ದ 20th ಸೆಂಚುರಿಯಲ್ಲಿ ವಿ ಆರ್ ಲಿವಿಂಗ್ ಇನ್ ಅ ವೆಲ್ಫೇರ್ ನೇಷನ್ಸ್. ಅಲ್ಲಿ ಓನ್ಲಿ ಇಟ್ಸ್ ವೆರಿ ಬ್ಯಾಡ್ಲಿ ರಿಕ್ವೈರ್ಡ್ ಫಾರ್ ದ ಗವರ್ಮೆಂಟ್ ಟು ಇಂಟರ್ಫಿಯರ್ ಇನ್ ಸೋಷಿಯಲ್ ಅಂಡ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದ ವೆಲ್ ಬೀಯಿಂಗ್ಸ್ ಆಫ್ ದ ಇಂಡಿವಿಜುವಲ್ಸ್. So that is one thing. And division of labor is nothing but the present day ಟೀಮ್ ವರ್ಕ್ ಅಂತ ನಾವು ಏನು ಮಾಡ್ತೀವಿ ಅದಕ್ಕೆ ಸಂಬಂಧಿಸಿದೆ. ಇದು ಡಿವಿಷನ್ ಆಫ್ ಲೇಬರ್ ಈಸ್ ಬೀನ್ ಎಕ್ಸ್ಪ್ಲೈನ್ಡ್ ಬೈ ಆಡಮ್ ಸ್ಮಿತ್. ಸೊ ಈವನ್ ಲೇಸರ್ ಪಾಲಿಸಿ ಈಸ್ ಆಲ್ಸೋ ದ ಪ್ರಿನ್ಸಿಪಲ್ ಆಫ್ ಆಡಮ್ ಸ್ಮಿತ್. ಸೊ ಡಿವಿಷನ್ ಆಫ್ ಲೇಬರ್ ಅಥವಾ ಶ್ರಮ ವಿಭಜನೆ ಅಂದರೆ ಈಗ ಪ್ರೊಡಕ್ಷನ್ ಆಕ್ಟಿವಿಟಿ entire production task is divided into different segments, something like a garment industry ಬಗ್ಗೆ ನೀವು ಕೇಳಿರ್ತೀರಿ. ಈ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಸಿದ್ಧ ಉಡುಪು ಕೈಗಾರಿಕೆ ಅಂತ ಅಂದ್ಕೊಳ್ಳಿ. ಒಂದು ಟೀ ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಟೀ ಶರ್ಟ್ ರೆಡಿಮೇಡ್ ಇಂಡಸ್ಟ್ರಿ ಇದೆ ಅಂದರೆ ಆ ಟೀ ಶರ್ಟಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆಯನ್ನು ಫಸ್ಟು ಐರನಿಂಗ್ ಮಾಡ್ತಾರೆ ಅಂದ್ಕೊಳ್ಳೋಣ, ಕಟಿಂಗ್ ಮಾಡ್ತಾರೆ, ಐರನಿಂಗ್ ಮಾಡ್ತಾರೆ, ಶೋಲ್ಡರ್ ಒಬ್ರು ಹೊಡಿತಾರೆ. ಸೊ ದೆನ್ ದೇರ್ ಇಸ್ ಅ ಟೀಮ್ ಕಾಲ್ಡ್ ಆಸ್, ಸೊ ಸ್ಲೀವ್ಸ್ ಹೊಲಿಯೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತು ಇನ್ನೊಂದು ಪಾಕೆಟ್ ಹೊಲಿಯೋದಕ್ಕೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಎಗೈನ್ ಲೇಬಲಿಂಗ್ ಹಾಕ್ಲಿಕ್ಕೆ ಇನ್ನೊಂದು ಸೆಟ್ ಆಫ್ ಡಿಪಾರ್ಟ್ಮೆಂಟ್ ಇರುತ್ತೆ, ಐರನ್ ಮಾಡಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್, ದೆನ್ ಪ್ಯಾಕೇಜಿಂಗ್ಗೆ ಒಂದು ಡಿಪಾರ್ಟ್ಮೆಂಟ್. ಸೊ ಅಲ್ಟಿಮೇಟ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಡಿವಿಷನ್ಸ್ ಆಫ್ ಲೇಬರ್. ಸೊ ಬಿಕಾಸ್ ಅಂಡ್ ಟ್ರಾನ್ಸ್ಪೋರ್ಟೇಷನಿಗೆ ಇನ್ನೊಬ್ರು, ಇನ್ಪುಟ್ ಮೆಟೀರಿಯಲ್ ತರಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಇನ್ನೊಂದು ಔಟ್ಪುಟ್ ಸೇಲ್ ಮಾಡಲಿಕ್ಕೆ ಇನ್ನೊಂದು ಇರುತ್ತೆ. ಹೀಗೆ ವಿ ಹ್ಯಾವ್ ವೇರಿಯಸ್ ಡಿವಿಷನ್ಸ್. ಟು ಸಿ ದಟ್ division of labor exists, even it is in the explained in the 18th century by Adam Smith. So in his welfare nations only. So this leads to increase in production and productivity. That is one yet another principle of this classical school of economics. Important economics of the classical school of economics under Adam Smith. In detail we discuss all of them in later stages. David Ricardo is the second economist, T.R. Malthus, so then A.C. Pigo, J.S. Mill. So Adam Smith in detail we are discussing in the later sessions. The Adam Smith is called as father of economics. Famous book of him is The Wealth of Nations, written by him was 17 in Wealth of Nations in 1776. He has written this book, and the basic principles of this his contribution is natural law. So Naisarika Niyama followed by laissez-faire policy, division of labor, stationary state where the full employment level exists and economy reaches to static state. The second economist is David Ricardo. We are discussing him in detail in the next session. However, so who is a pioneer to the principle of political economy and taxation, who has written the book. This book become very vital classical book for classical economics, written in 1870. Ricardo theory of economic development depends on the income distribution and foreign trade. He focused these two things. Distribution of national income is a main contribution to how David Ricardo ಉತ್ಪನ್ನವನ್ನು ವಿತರಣೆ ಮಾಡುವುದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ. ಅದರಲ್ಲೂ ಗೇಣಿಯನ್ನು ಕೊಡ್ತಕ್ಕಂಥದ್ದು, ವೇಜಸ್ ಅನ್ನು ಕೊಡ್ತಕ್ಕಂಥದ್ದು, and the marginal and surplus principle is a very vital issue of this contribution. Distribution of wages and profits to the labor and entrepreneur based on the surplus principle of diminishing returns is yet another contribution of David Ricardo. So T.R. Malthus is yet another economist, so who has written a book, an essay on principles of population in 1798. So he explains in his theory of economic development. So theory of population, we call it as relationship between the population and economic growth. T.R. Malthus ಅವರ ಅಭಿವೃದ್ಧಿ ಸಿದ್ಧಾಂತವನ್ನ ಜನಸಂಖ್ಯೆ ಅಭಿವೃದ್ಧಿ ಸಿದ್ಧಾಂತ ಅಂತ ಕರಿತೀವಿ. ಸೊ ದಿಸ್ ಥಿಯರಿ ಟಾಕ್ಸ್ ಆನ್ ಪಾಪ್ಯುಲೇಷನ್ ಗ್ರೋತಿಗೂ ಮತ್ತೆ ಎಕನಾಮಿಕ್ ಗ್ರೋತಿಗೂ ಇರತಕ್ಕಂಥ ಸಂಬಂಧವನ್ನ ಹೇಳುತ್ತೆ. ದೇರ್ ಇಸ್ ಎನ್ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು ಫ್ಯಾಕ್ಟರ್ಸ್, ಪಾಪ್ಯುಲೇಷನ್ ಗ್ರೋತ್ ಅಂಡ್ ದೆನ್ ಎಕನಾಮಿಕ್ ಗ್ರೋತ್. Population growth normally is in a geographic mode. Economic growth, there is nothing but increase in the output is an arithmetic mode. There is a mismatch between
the economic growth and population growth, that is the argument, and this theory explains moreover population growth leads to lot of economic problems and unemployment and restlessness, which as and naturally that leads to, that leads to, and automatically in the long run the population will other will face lot of issues to address that. He explains lot of preventive measures and curative measures to address this excess population growth. This is what, in nutshell, the classical theory contribution to the T.R. Malthus. And we'll move on to the John Stuart Mill. So J.S. Mill, we call him, as he has written a Principles of Political Economy in 1898. The main contribution of J.S. Mill was wage fund theory. Wages are paid out of capital. Certain limited amount or fund is separately kept aside to pay wages to the labor. Wages are paid depends on the demand and supply. Critical evaluation of the classical theory of economics. ಸಂಪ್ರದಾಯ ಪಂಥವನ್ನು ಅಭಿವೃದ್ಧಿ ಸಿದ್ಧಾಂತದ ಬಹುಮುಖ್ಯವಾಗಿರತಕ್ಕಂಥ ಟೀಕೆಗಳು ಅಂದರೆ ಇದನ್ನ ಸಪ್ಲೈ ಸೈಡ್ ಎಕಾನಮಿ. ಎನಿ ಎಕಾನಮಿ ಡಿಪೆಂಡ್ಸ್ ಆನ್ ಬೋತ್ ದ ಫ್ಯಾಕ್ಟರ್ ಸಪ್ಲೈ ಅಂಡ್ ಡಿಮ್ಯಾಂಡ್, ಬಟ್ classical theory assumes only supply side. Assumption of perfect competition is far away from the present situation. So perfect competition andre already we have explained that. So there is a perfect knowledge about the market by to all the people. So that means all the sellers and all the buyers having perfect knowledge about the market anta ಹೇಳಿದ್ವಿ. ಆದ್ರೆ this is not presently existing. That is it's far away from the reality ಅಂತ ಹೇಳ್ತೀವಿ. laissez-faire policy, as already which we have discussed, the government role in the economic activity is zero anta ನಾವು ಹೇಳೋದು. There should be no role of economic activity on individuals ಅಥವಾ ಕಾರ್ಪೊರೇಟ್ಸ್ ಅಥವಾ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಅಂತ ನಾವು ಹೇಳಿದ್ವಿ. ಆದರೆ ದಿಸ್ ಈಸ್ ನಾಟ್ ರಿವಲ್ ರೈಟ್. we are not living in a police states. We are living in a welfare nation. Rule of the welfare nation is to look after the welfare of all individuals. Hence, so laissez-faire policy is very not existing today anta ನಾವು ಹೇಳ್ತೀವಿ. Full employment is irrational assumption. Full employment, I mean the all the economically natural and human resources are optimally utilized ಅಂತ ಹೇಳ್ತೀವಿ. This is not the case actually. So any country at a given point of time there will be resources which are not fully utilized. There may be not completely used ಅಂತ ನಾವು ಹೇಳಕ್ ಬರಲ್ಲ. law of diminishing returns in the production activity ನೋಡ್ತಾ ಹೋದಂಗೆಲ್ಲ, so there is a reduction in the returns ಅಂತ ನಾವು ಹೇಳ್ತೀವಿ. ಇದನ್ನ law of diminishing returns ಅಂತ ನಾವು ಹೇಳ್ತೀವಿ. So because of increase in the technological development and innovations lead to dismantle ಮಾಡಬಹುದು. ಇದು ಒಂದು unreal example ಅಂತ critics ಅಲ್ಲಿ ನಾವು ನೋಡ್ತೀವಿ. ಸೊ ಅಂಡ್ ದೆನ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಆಫ್ ದ ಕ್ಲಾಸಿಕಲ್ ಸ್ಕೂಲ್ ಅಲ್ಲಿ ಪಿ.ಸಿ. ಪಿಗೂರ್ ಅವರು ಬರ್ತಾರೆ. ವೇಜ್ ಕಟ್ ಥಿಯರಿ ಅದು ಅವರ ಒಂದು ಸಿದ್ಧಾಂತ. ಇಷ್ಟು ಈ ಕಾನ್ಸೆಪ್ಟ್ ಕ್ಲಾಸಿಕಲ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ನೋಡಿದ್ವಿ. ಸೊ ಯುವರ್ ಫೀಡ್ಬ್ಯಾಕ್ ಅಂಡ್ ಕ್ವೈರೀಸ್ ಕ್ಯಾನ್ ಶೇರ್ ಇಟ್ ಟು ಮೀ. ಐ ಆಮ್ ಡಾಕ್ಟರ್ ನಾಗೇಶ್ ಅಜ್ಜಿ, ಫ್ಯಾಕಲ್ಟಿ ಎಕನಾಮಿಕ್ಸ್, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್. ಸೊ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೀಸ್ ಕ್ವಶನ್ಸ್, so listening to me you can answer these questions anta ನನಗೆ ಅರ್ಥ ಆಗುತ್ತೆ. These questions are very important from the point of examination. Mention 3 assumptions of classical theory of development ಅಂತ ಕೇಳ್ಬೋದು. ಸಂಪ್ರದಾಯ ಉದ್ಯೋಗ ಸಿದ್ಧಾಂತ ಅಥವಾ ಅಭಿವೃದ್ಧಿ ಸಿದ್ಧಾಂತದ ಬಹುಮುಖ್ಯವಾಗಿರ್ತಕ್ಕಂಥ assumptions ಅನ್ನ ಹೇಳಿ ತಿಳಿಸಿ. laissez-faire ಪಾಲಿಸಿ ತಟಸ್ಥ ನೀತಿ ಅಂದರೆ ಹೇಳಿ ಅಂತ ಕೇಳ್ಬೋದು. ವಾಟ್ ಈಸ್ ಡಿವಿಷನ್ ಆಫ್ ಲೇಬರ್ ಅಂತ ಕೇಳ್ಬೋದು. ಮೆನ್ಷನ್ ದ ಆಥರ್ ಆಫ್ ದ ಬುಕ್ ವೆಲ್ತ್ ಆಫ್ ನೇಷನ್ಸ್ ಅಂತ ಕೇಳ್ತಾರೆ. ಸೊ ಹೂ ಈಸ್ ಯುವರ್ ಫಾದರ್ ಆಫ್ ಎಕನಾಮಿಕ್ಸ್ ಅಂತಾನು ಬೇರೆ ಪ್ರಶ್ನೆ, ಎರಡಕ್ಕೂ ಉತ್ತರ ಸೇಮ್ ಇರುತ್ತೆ. ರೈಟ್ ದ ಬುಕ್ ರಿಟನ್ ಬೈ T.R. Malthus ಅಂತ ಕೇಳಬಹುದು. ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಪಿಲ್ಲರ್ಸ್ ಅಂಡ್ ಅಸಂಪ್ಷನ್ಸ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಡೆವಲಪ್ಮೆಂಟ್ ಕೇಳ್ಬಹುದು. So you should be in a position to answer all these questions. T.R. Malthus' contribution to the classical theory of economic development is population theory ಬಗ್ಗೆ ಕೇಳಬಹುದು. So additional readings for this
ಟಾಪಿಕ್ ಎಕನಾಮಿಕ್ ಡೆವಲಪ್ಮೆಂಟ್ ML ಚಿಂಗರ್ ನೋಡಿ, ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಪ್ಲಾನಿಂಗ್ RC ಅಗರ್ವಾಲ್ ನೋಡಬಹುದು. ಸೊ ಇಗ್ನೋ ನೋಟ್ಸ್ ಮೆಟೀರಿಯಲ್ ನೋಡಬಹುದು. ಕನ್ನಡದಲ್ಲಿ ಬೇಕಾದರೆ ಬೆಳವಣಿಗೆ ಅರ್ಥಶಾಸ್ತ್ರ HR ಕೃಷ್ಣಮೂರ್ತಿ ಅವರನ್ನ ನೋಡಿ. ಸೊ ನಂತರ ಅಕ್ರಾಸ್ ದ ಗ್ಲೋಬ್, ಸೊ ವೆರಿ ಬೆಸ್ಟ್ ಬುಕ್ ಫಾರ್ ದಿಸ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಇನ್ ಜನರಲ್ ಅಂತ ಆದರೆ ಸೊ ದೇವರಾಜ್ ರೇ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್, so which is across the globe, and like the very pioneer institutions or schools of economics, Delhi School of Economics, IGIDR Mumbai, ಅಥವಾ ISI Bangalore or ISI Delhi, so where economics is taught in undergraduate level or postgraduate level. So for development economics, this is one of the classic book, so you can also refer this. Thank you everybody.